ನೋಡಿ, ನಾವೆಲ್ಲ ಭಾರತಾಂಬೆ ಮಕ್ಕಳು. ಅಂದರೆ ನಾವು ಭಾರತವನ್ನು ತಾಯಿ ಅಂತೇಳಿ ಒಪ್ಕೊಂಡಿದ್ದೀವಿ. ಈ ದೇಶದಲ್ಲಿ ಹುಟ್ಟಿದಂಥ ಪ್ರತಿಯೊಂದು ಪ್ರಜೆಯೂ ಸಹ ಭಾರತಾಂಬೆಯ ಮಕ್ಕಳೇ. ಹೀಗಿರಬೇಕಾದ್ರೆ ಈ ದೇಶದಲ್ಲಿ ಹುಟ್ಟಿದಂಥ ಗಾಂಧಿಯೂ ಸಹ ಭಾರತಾಂಬೆಯ ಮಕ್ಕಳೇ. ನಾವು ಸಹ ಭಾರತ್ ಮಾತಾ ಕಿ ಜೈ ಅಂತೀವಿ, ಒಂದೇ ಮಾತರಂ ಅಂತೀವಿ. ಗಾಂಧೀಜಿಯೂ ಸಹ ಭಾರತ್ ಮಾತಾ ಕಿ ಜೈ ಅಂದಿದ್ದಾರೆ, ಒಂದೇ ಮಾತರಂ ಅಂತೇಳಿ ಹೇಳಿದ್ದಾರೆ. ಹೀಗಿರಬೇಕಾದ್ರೆ ನಾವು ಗಾಂಧೀಜಿಯವರು ರಾಷ್ಟ್ರಪಿತ ಅಂತೇಳಿ ಹೇಗೆ ಕರೆಯೋಕ್ಕಾಗುತ್ತೆ? ಯಾವ ಥರ ಹೇಳ್ತಾರೆ ಇದನ್ನು? ನಮ್ಮ ಪುಸ್ತಕಗಳಲ್ಲಿ, ಇತಿಹಾಸದ ಪುಸ್ತಕಗಳಲ್ಲಿ ಇವರು ರಾಷ್ಟ್ರಪಿತ ಅಂತೇಳಿ ಉಲ್ಲೇಖ ಮಾಡ್ಕೊಂಡು ಬಂದಿದ್ದಾರೆ. ಮಕ್ಕಳಿಗೆ ಮತ್ತು ಎಲ್ಲ ಒಂದು ಸಮಾಜಕ್ಕೆ ಇವರು ರಾಷ್ಟ್ರಪಿತ ಅಂತೇಳಿ ಒಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ನಮಗೆ ಕೆಲವೊಂದು ಗೊಂದಲಗಳು ಮತ್ತು ಅನುಮಾನಗಳಿದ್ದರಿಂದ ನಾವು ಕೇಂದ್ರ ಸರ್ಕಾರಕ್ಕೆ ಒಂದು RTI ಅರ್ಜಿಯನ್ನು ಸಲ್ಲಿಸ್ತೇವೆ. ಏನಂತ? ಕೇಂದ್ರ ಸರ್ಕಾರದಿಂದ ಅಂತ ಆಗಲಿ, ಇಲ್ಲ ಬೇರೆ ಯಾವುದೇ ಒಂದು ಇದರಿಂದ ಅಂತಾಗಲಿ, ಇವರಿಗೆ ರಾಷ್ಟ್ರಪಿತ ಅಂತೇಳಿ ಡಿಕ್ಲೇರ್ ಮಾಡಿರೋಂಥ ಯಾವುದಾದ್ರೂ ದಾಖಲೆ ಇದ್ದರೆ ಕೊಡಿ ಅಂತೇಳಿ ನಾವು RTI ಮೂಲಕ ಒಂದು ಅಪ್ಲಿಕೇಶನನ್ನು ಸಲ್ಲಿಸಿದಾಗ ಕೇಂದ್ರ ಸರ್ಕಾರದಿಂದ ನಮಗೆ ಬಂದಂಥ ಉತ್ತರ ಏನಪ್ಪ ಅಂತ ಹೇಳಿದ್ರೆ, ಆ ರೀತಿ ಯಾವುದೇ ರೀತಿ ಇವ್ರನ್ನ ಡಿಕ್ಲೇರ್ ಮಾಡಿಲ್ಲ ಅಂತೇಳ್ಬಿಟ್ಟು ಒಂದು ಮಾಹಿತಿಯನ್ನು, ಹಿಂಬರಹವನ್ನು ನಮಗೆ ಕೊಡ್ತಾರೆ. ಇದರಿಂದ ನಮಗೇನು ಅರ್ಥ ಆಗುತ್ತೆ ಅಂತ ಹೇಳಿದ್ರೆ, ಈಗ ನಾವು ಇಷ್ಟು ದಿವಸ ಎಲ್ಲ ಮಕ್ಕಳಿಗೆ ಸುಳ್ಳು ಹೇಳ್ತಾ ಇದ್ದೀವಿ, ಆ ಪುಸ್ತಕಗಳಲ್ಲಿ ಇರೋದೆಲ್ಲ ಸುಳ್ಳ? ಹಾಗಾದರೆ ಇದೆಲ್ಲನೂ ಸಹ ಒಂಥರ ಗೊಂದಲಮಯವಾಗಿದೆ. ಇಲ್ಲಿ ಇದನ್ನು ನಾವು ಹೇಳೋದು ಕಷ್ಟ ಆದ್ರೇನು ಇದನ್ನು ನಾವು ಸಮಾಜಕ್ಕೆ ಒಂದು ಮಾಹಿತಿ ಕೊಡಲೇಬೇಕಾಗಿದೆ. ರಾಷ್ಟ್ರಪಿತ ಅಂತೇಳಿ ಅದು ಯಾವ ರೀತಿ, ಯಾರು ಡಿಕ್ಲೇರ್ ಮಾಡಿದ್ರು, ಯಾವ ರೀತಿ ಒಂದು ಅದಕ್ಕೆ ಒಂದು ಕ್ಲಾರಿಫಿಕೇಶನ್ ಇಲ್ಲ. ಹಾಗಾಗಿ ಇವರು ರಾಷ್ಟ್ರಪಿತ ಅಲ್ಲ.